ಓ ಗಾಯ್ಸ್, ಬ್ಯಾಡ್ ಲಕ್. ಮಂಡೇ ಕ್ಲೋಸ್ ಇರುತ್ತಂತೆ. ಸಾಫ್ಟ್ವೇರ್ ವ್ಯೂವರ್ಸ್ಗಳು ಅಫೆಂಡ್ ಆಗಿಬಿಡ್ತಾರೆ. It was at this moment that he knew he fucked up. ಆಲ್ಮೋಸ್ಟ್ 34 ಡಿಗ್ರಿ ಸೆಲ್ಸಿಯಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಶ್ಯಾಡೋನೇ ಇಲ್ವಲ್ಲೋ ಎಲ್ಲೂ. ಕನ್ನಡದಲ್ಲಿ ಮಾತಾಡು ನೋಡಿ, ನಿಮ್ಗೆ ಕಾಣಿಸ್ತಿದೆಯೋ ಅಲ್ಲೋ ಬಿಡಿ, ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ, ತೋರಿಸ್ತೀವಿ. ಮಕ್ಕಳ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇಲ್ಲೆಲ್ಲ ಫಾಗ್. ಏನು ಕ್ರೇಜ್. ನಡಿ, ಫಾರೆಸ್ಟ್ ಒಳಗಡೆನೇ ಹೋಗೋಣ. ನಡಿ. ಜೈ ಲಕ್ಷ್ಮೀ ನರಸಿಂಹ. ಬಾಯ್ಸ್ ಬಂದ್ವಿ. ದೇವರಾಯನದುರ್ಗ ಎಂಟ್ರೆನ್ಸಲ್ಲಿ ಇದ್ದೀವಿ. ಆದರೂ ಬಿಸಿಲು ಸರಿಯಾಗೈತೆ ಗುರು. ಸಮ್ಮರ್ ಸ್ಟಾರ್ಟಿಂಗಲ್ಲೇ ಹಿಂಗಿದ್ರೆ ಹೋಗ್ತಾ ಹೋಗ್ತಾ ಏನು ಹೇಳು. ಏನೋ ನಾವೆಲ್ಲ ಸೈಟ್ ಇಂಜಿನಿಯರ್ಗಳಾಗಿದ್ದಕ್ಕೆ ಸರಿ ಹೋಯ್ತು. ಯಾರಾದರೂ ಸಾಫ್ಟ್ವೇರ್ ಅವ್ರು ಆಗಿಬಿಟ್ಟಿದ್ರೆ ನಾವು ಬರ್ತಾನೆ ಇರಲಿಲ್ಲ ಬಿಡು. ಸಾಫ್ಟ್ವೇರ್ ವ್ಯೂವರ್ಸ್ಗಳು ಅಫೆಂಡ್ ಆಗಿಬಿಡ್ತಾರೆ. It was at this moment that he knew he fucked up. ನೋಡಿ, ಹೇಳ್ತಿದ್ನಲ್ಲ, ದಿ ಓಜಿ ಕರೀಜ್ಮಾ ಯಾವ ಲೆವೆಲ್ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾನೆ. ಇವತ್ತಿಗೂ ಈ ಗಾಡಿಗಳು ಸರಿ ಸಮನಾಗಿ ಓಡುತ್ತಿದ್ದು. ಲಾಸ್ಟ್ ಟೈಮ್ ಇದೇ ಎಂಟ್ರೆನ್ಸಿಂದ ವಾಪಸ್ ಕಳಿಸಿದ್ರು ಪೊಲೀಸವರು. ಇವತ್ತು ಈ ಎಂಟ್ರೆನ್ಸಿಂದ ಒಳಗಡೆ ಹೋಗೋಣ ಬನ್ನಿ. ಜೈ ಲಕ್ಷ್ಮೀ ನರಸಿಂಹ. ತುಂಬ ಕರ್ಸೆಲ್ಲ ಇದ್ರೆ ಸೈಕ್ ಆಗಿರುತ್ತೆ ರೋಡು ಇದೆ. ಇಲ್ಲಿಗೆಲ್ಲ ಮಾನ್ಸೂನಲ್ಲಿ ಬಂದರೆ ಪಕ್ಕ ಸೀನಿಕ್ ಆಗಿರುತ್ತೆ. ಪಕ್ಕ ಪರವಾಗಿಲ್ಲ, ಮಾನ್ಸೂನಲ್ಲೂ ಒಂದು ಸಾರಿ ಬರೋಣ. ಆಲ್ಮೋಸ್ಟ್ 34 ಡಿಗ್ರಿ ಆಲ್ಮೋಸ್ಟ್ 34 ಡಿಗ್ರಿ ಸೆಲ್ಸಿಯಸ್ ಇದೆ. ಪರವಾಗಿಲ್ಲ, ಸ್ವಲ್ಪ ನಂದಿಲ್ ಸ್ಟೀಲ್ ಕೊಡ್ತಾ ಇದೆ. ಅಲ್ಲೂ ಆಲ್ಮೋಸ್ಟ್ ನೋಡಿ ಹಿಂಗೆ ಇದೆ. ಎಲಿವೇಶನ್ ನೋಡ್ರಿ. ಎಲ್ಲೋ ಗೂಗಲಲ್ಲಿ ನೋಡಿದೆ 4000 ಫೀಟು ಏರ್ ಲೆವೆಲಲ್ಲಿ ಏನೋ ಇರೋದು ಅಂತ ನೋಡಿದೆ. ಉತ್ತರ ಸರಿಯಾಗಿದೆ. ದೇವರಾಯನದುರ್ಗ ಬಂದು ವಿಜಯನಗರ ಎಂಪೈರ್ ಇತ್ತಲ್ಲ, ಆ ಕಾಲದಲ್ಲಿ ರಾಜರು ಕಟ್ಟಿಸಿರೋ ಟೆಂಪಲ್ ಇದೆ ಇಲ್ಲಿ ಮೇಲ್ಗಡೆ. ಯೋಗ ನರಸಿಂಹ ಸ್ವಾಮಿ ಮತ್ತು ಲಕ್ಷ್ಮೀ ಟೆಂಪಲ್ ಇರೋದಲ್ಲಿ. ಯಾವ ಕಡೆ ಹೋಗ್ಬೇಕು? ದಿಸ್ ಇಸ್ ತುಮಕೂರು. ಈ ಕಡೆ ಹೋಗ್ಬೇಕು. ಚೆನ್ನಾಗಿದೆ. ಗ್ರೀನರಿ ಇದ್ದಾಗ ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾತ್ರ. ಒಟ್ಟು ಎಷ್ಟಂತ? ನಾನೇ ಕ್ಯಾಶ್ ಇದ್ರೆ ಕೊಡು ಮ್ಯಾಮ್. 40. ಪರವಾಗಿಲ್ಲ, ನೆಟ್ವರ್ಕ್ ಮಾಡಿಕೊಂಡು ಏನು ಮಾಡಬೇಕಿತ್ತು ಇಲ್ಲಿ. ಗಾಡಿ ಸ್ಲೋ ಆಗಿ ಓಡ್ಸಂಗಿಲ್ಲ, ರೇಡಿಯೇಟರ್ ಆನ್ ಆಗ್ಬಿಟ್ಟು ಕಿರ್ಚ್ಕೊಂತ ಇರೋದು ಗುರು. ನನ್ನ ಗಾಡಿಗೆ ಒಂದು ಚಿಕ್ಕ ಮಾಡಿಫಿಕೇಶನ್ ಮಾಡಿದ್ದೀನಿ. ಎಕ್ಸಾಸ್ಟು DB ಕಿಲ್ಲರು ಕಟ್ ಮಾಡಿಸಿದ್ದು. ಮೊದಲೆಲ್ಲ ಸೆಕೆಂಡ್ ಗೇರಲ್ಲಿ ಅಪ್ಪಲ್ಲಿ ಪಿಕಪ್ಪೇ ತೊಗೊಂಡಿರಲಿಲ್ಲ. ಈ 3ನೇ ಗೇರಲ್ಲೆಲ್ಲ ಪಿಕಪ್ ಸಿಗ್ತಾಯಿದೆ. ನನಗೆ ಮೈಲೇಜು ಡ್ರಾಪ್ ಆಗಿದೆ, ಅದು ಬೇರೆ ಪ್ರಶ್ನೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಕಿತ್ತಾಕೊಂಬಂದರೆ ಇಲ್ಲಿಗೆ ಏನು ಕಾರ್ನರಿಂಗ್ ಮಾಡ್ಬೋದು ಅಂತೀರಾ? ಅಂದ್ಕೊಂಡಿರೋ ಅಷ್ಟು ಕ್ರೌಡ್ ಏನಿಲ್ಲ. ಯಾವುದಾದ್ರೂ ನೆರಳು ನೋಡಿ ಗಾಡಿ ಹಾಕ್ಬೇಕು. ಶ್ಯಾಡೋನೇ ಇಲ್ವಲ್ಲೋ ಎಲ್ಲೂ. ಕನ್ನಡದಲ್ಲಿ ಮಾತಾಡು. ನೆರಳಿಲ್ಲ ಎಲ್ಲೂ ಒಂದು. ಇಲ್ಲ
ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ನಿಧಾನ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ. ಬಿಸಿಲು ತುಂಬ ಇದೆ. ವ್ಯೂ ನೋಡಿ, ಫಸ್ಟ್ ವ್ಯೂ ಇದು ಮೇಲ್ಗಡೆಯಿಂದ. ಸ್ವಲ್ಪ ಫಾಗಿ ಅನಿಸ್ತಿದೆ, ಕ್ಲಿಯರ್ ಇಲ್ಲ ಅಷ್ಟು. ಯಾವುದು ಎಲ್ಲಿ ಕಾಣ್ತಿದೆ ಹೇಳು? ಓ, ಆ ಬೆಟ್ಟದ ಮೇಲೆ ಕಾಣ್ತಿದ್ಯಲ್ಲ ನೋಡಿ, ನಿಮ್ಗೆ ಕಾಣಿಸ್ತಿದ್ಯೋ ಅಲ್ಲೋ ಬಿಡಿ, ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ, ತೋರಿಸ್ತೀವಿ. ಹೌ ಯು ಫೀಲಿಂಗ್ ಬ್ರೋ? ಫೀಲಿಂಗ್ ಗುಡ್. ಸನ್ ಇಸ್ ಸೋ ಹಾಟ್. ನಮ್ಗೆ ಇಂಗ್ಲಿಷು. ಭಾರಿ ಸುಸ್ತಾಗ್ತಾಯಿದೆ. ಬಿಸಿಲು ಹಂಗಿದೆಯಾ ಗುರು? ಇಲ್ಲ ಬಿಟ್ಟವರು ಸ್ಲಿಪ್ಪರು ಯಾಕೆ ಬಿಟ್ಬಿಟ್ಟವರು? ಗೈಸ್ ವ್ಯೂ ನೋಡಿ, ಗಾಳಿ ಸಕ್ಕದಾಗಿ ಬೀಸ್ತಾ ಇದೆ. ನಾವು ಎಲ್ಲಿಂದ ಬಂದ್ವಿ? ಕಾಣಿಸ್ತಾನೆ ಇಲ್ಲ ಅದು. ಹಾಂ, ಎಂಟ್ರೆನ್ಸು ಮೇ ಬಿ ಅಲ್ಲಿ ಕೆರೆಯಿಂದ ಮುಂದೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಅಲ್ಲಿ ಮುಂದೆಗಡೆ ಕಾಣಿಸ್ತಾ ಇತ್ತು ನೋಡು, ಅಲ್ಲಿಗೆ ಹೋಗಿದ್ದಿದ್ದು. ಏನು ತಂಪಾಗಿದೆ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ ನೋಡಿ, ಬಾಯ್ಸ್ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಹೆಂಗಾಯ್ತು ಮಾಮ್ ದರ್ಶನ? ತುಂಬ ಚೆನ್ನಾಗಿದೆ. ನಾಮ ಸಕ್ಕತ್ತಾಗಿ ಹಾಕವ್ರೆ. ದೇವಿ, ವಾಟ್ ಯು ಸೇ? ಇಟ್ ವಾಸ್ ಗುಡ್. ಚೆನ್ನಾಗಿತ್ತು. ಹೆಂಗಿತ್ತು ಮಾಮ್ ದರ್ಶನ? ದರ್ಶನ ದರ್ಶನ ಎಲ್ಲ ಮುಗೀತು. ಈಗ ಮೆಟ್ಲು ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೋಮವಾರ ಆದರೂ ಕೂಡ ಏನು ರಶ್ ಏನು ಇರಲಿಲ್ಲ ಇವತ್ತು, ಸ್ವಲ್ಪ ಜನನೇ ಇದ್ವಿ. ಬಾಯ್ಸ್ ಎಲ್ಲ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಗಾಡಿ ಎಲ್ಲ ನಿಲ್ಲಿಸಿ ಒಂದು ಫೋಟೋ ತೊಗೊಂಡ್ವಿ ತಮ್ನೈಲ್ಗೆ ಹಾಕೋಣ ಅಂತ. ಬೆಟ್ಟದಿಂದ ಕೆಳಗಡೆ ಸುಮಾರು ದೂರ ಬಂದ್ವಿ. ಮುಂದೆ ಒಂದು ಡೈವರ್ಷನ್ ತೊಗೊಬೇಕು. ಡೈವರ್ಷನ್ ತೊಗೊಂಡ್ಮೇಲೆ ನೆಕ್ಸ್ಟ್ ಲೊಕೇಶನ್ಗೆ ಅಲ್ಲಿಂದ ಹೊರಡೋದು. ಬನ್ನಿ ಹೊರಡೋಣ. ಗಾಡಿ ಮೂವ್ ಆಗ್ತಾಯಿದ್ರೆ ಏನು ಅನ್ಸಲ್ಲ ಗಾಯ್ಸ್. ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಅಂದರೆ ಫುಲ್ಲು ಶೆಕೆ ಅಂದ್ಕೊಳ್ಳಿ. ಇದೇ ಡೈವರ್ಷನ್ನು. ಹಿಂಗೋದ್ರೆ ನಾವು ಬಂದಿದ್ದ ರೂಟ್ಗೆ ವಾಪಸ್ ಹೋಗ್ತೀವಿ. ಈ ಸೈಡ್ ಹೋದರೆ ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ. ರೋಡಂತೂ ತುಂಬ ಚೆನ್ನಾಗಿದೆ. ರೋಡ್ ನೋಡ್ತಿದ್ರೆ ನಿಧಾನಕ್ಕೆ ಹೋಗಬೇಕು ಅಂತಲೇ ಅನಿಸ್ತಾ ಇಲ್ಲ. ಬಾಸ್ ಆಂಜನೇಯ ಇದ್ದಾರೆ. ಏನಕ್ಕೆ ಸ್ಲೋ ಮಾಡಿದ್ರು ಮಕ್ಕಳ? ಏನ್ಕೋ ಇಲ್ಲೊಂದು ಯಾವುದೋ ವ್ಯೂ ಪಾಯಿಂಟ್ ಇದೆಯಂತೆ, ನೋಡ್ಕೊಂಬರೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೆಣ್ಮಗು ಹೆಲ್ಮೆಟ್ ಒಳಗಡೆ ಬೆವರು ಇಳಿತಾ ಇದೆ ಗಾಯ್ಸ್. ಓ, ಇದೇನಾ ವ್ಯೂ ಪಾಯಿಂಟು? ಈ ವ್ಯೂ ಪಾಯಿಂಟ್ಗೆಲ್ಲ ನಾವು ಮಾನ್ಸೂನಲ್ಲಿ ಬರ್ಬೇಕು ಗೈಸ್. ಸಖತ್ ಸೀನಿಕ್ ಕಾಣುತ್ತೆ. ಹಂಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇಲ್ಲೆಲ್ಲ ಫಾಗ್ ಏನು ಕ್ರೇಜಿ ಕಾಣ್ತಿರುತ್ತೆ ಅಂತ.
ಲೈಟಾಗಿ ಒಂದು ಜರ್ಕ್ ಕೊಡ್ತು, ಯಾಕೆ ಗಾಡಿ ಇದ್ದಕ್ಕಿದ್ದಂಗೆ ಆಫ್ ಆಗೋಯ್ತಲ್ಲ ಅಂತ. ವ್ಯೂ ಪಾಯಿಂಟ್ ಏನು ಅಷ್ಟೊಂದು ಹೇಳ್ಕೊಳ್ಳೋ ಥರ ಇರಲಿಲ್ಲ. ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೇ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇತ್ತು. ರೋಡ್ ಮಾತ್ರ ಏನು ಹೇಳ್ತೀರಾ, ಸಕ್ಕಲ ಮಾಡಿದ್ದಾರೆ. ಎಲ್ಲ CC ರೋಡು, ಎರಡು ಸೈಡು ಮರಗಳಿರೋದಕ್ಕೂ ಈ ರೋಡ್ ಇಷ್ಟು ಚೆನ್ನಾಗಿರೋದಕ್ಕೂ ಒಳ್ಳೆ ಫೀಲ್ ಕೊಡ್ತಾ ಇದೆ ಅನ್ಕೊಳ್ಳಿ. ಕರ್ವ್ಸ್ ಅಂತೂ ಕ್ರೇಜಿ ಇದೆ. ಇಲ್ಲಿ ತುಂಬ ಕೂಲಾಗಿದೆ. ಪ್ರೇಮಿಗಳು ಏಕಾಂತವಾಗಿ ಸಮಯ ಕಳೆದಿದ್ದಾರೆ. ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ವೈಸರ್ ಓಪನ್ ಮಾಡ್ಕೊಂಡು ಮಾತಾಡಿದ್ರೆ ಕೇಳಿಸಲ್ವಾ ಗೊತ್ತಿಲ್ಲ. ಒಟ್ನಲ್ಲಿ ಅವಾಗಿನ್ನ ಅಂತೂ ಹಂಗೆ ಮಾತಾಡ್ತಾ ಇದ್ದೀನಿ. ನಮ್ಮದ ಚಿಲುಮೆ. ಹಾಂ ಗೈಸ್, ಇದೇ ನಮ್ಮ ಡೆಸ್ಟಿನೇಷನ್. ಏನು ಅಂತ ಗೊತ್ತಿಲ್ಲ, ಮ್ಯಾಪಲ್ಲಿ ಕಾಣಿಸ್ತು. ಓಕೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಓಪನ್ ಇಲ್ವಾ? ಏನಂತ? ಓ ಗಾಯ್ಸ್, ಬ್ಯಾಡ್ ಲಕ್. ಮಂಡೇ ಕ್ಲೋಸ್ ಇರುತ್ತಂತೆ. ಸೊ ಇವತ್ತು ರಜಾ, ಎಂಟ್ರಿ ಇಲ್ಲ. ಅದೇ ಮಂದಾರಾಗಿರಿ. ನಂಗೂ ಗೊತ್ತಿಲ್ಲ, ಮ್ಯಾಪ್ ಎಲ್ಲಿ ತೋರಿಸುತ್ತಲ್ಲ ನಡಿ. ಒಳಗಡೆಗೆ ಒಂದು ತೋರಿಸೈತೆ, ಒಳಗಡೆಯಿಂದ ಇನ್ನೊಂದು ನಮ್ಮ ಲೊಕೇಶನ್ ತೋರಿಸಿಗ. ಫಾರೆಸ್ಟ್ ಒಳಗಡೆ ಇದ್ರೆ ನಡಿ, ಹೋಗೋಣ, ಪರವಾಗಿಲ್ಲ, ಚೆನ್ನಾಗಿರುತ್ತೆ ರೂಟು. ಫಾರೆಸ್ಟ್ ಈ ಕಡೆ ಎಲ್ಲೂ ಇಲ್ಲ. ಫಾರೆಸ್ಟ್ ನಡಿ, ಫಾರೆಸ್ಟ್ ಒಳಗಡೆನೆ ಹೋಗೋಣ ನಡಿ. ಅದು ಹೆಂಗೆ ತೋರಿಸೈತೆ ಹಂಗೆ ಹೋಗೋದು. ಹಾಂ ನಡಿ. ಚಲೋ. ರೋಯಿ ಲೀಡ್ ಮಾಡ್ತಿದ್ದಾನೆ, ಯಾಕಂದ್ರೆ ಅವನೇ ಮ್ಯಾಪ್ ಹಾಕೊಂಡಿರೋದೀಗ. ಟೈಮ್ ಆಯಿತು, ಹೊಟ್ಟೆ ಊಟ ಬಿದ್ದಿಲ್ಲ, ವಾಯ್ಸ್ ಬರ್ತಾ ಇಲ್ಲ. ಬೇಸಿಕಲಿ ಈಗ ಹೊಟ್ಟೆ ಹಸಿತಿದೆ. ಆದಷ್ಟು ಬೇಗ ಹೊಟ್ಟೆಗೆ ಏನಾದ್ರು ಸ್ವಲ್ಪ ಫುಡ್ ಹಾಕೊಬೇಕು. ರೂಢಿಗೆರೆ ಅಂತ ಯಾವುದು? ಆ್ಯಕ್ಚುಲಿ ಹೈವೇ ಕನೆಕ್ಟ್ ಆಗೋದೊಂದು ರೂಟ್ ಇತ್ತು, ನಾನೇ ಬೇಡ ಅಂತ ಹೇಳಿದೆ. ಫಾರೆಸ್ಟ್ ಒಳಗಡೆ ರೈಡ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಹೈವೇಲೇನು ಯಾವಾಗಲೂ ಓಡಿಸ್ತಾ ಇರ್ತೀವಿ, ಹೈವೇಲಿ ಇನ್ನೇನಿರುತ್ತೆ, ಧೂಳು, ಟ್ರಾಫಿಕ್ಕು. ಅದ್ರ ಬದಲು ಈ ಫಾರೆಸ್ಟಲ್ಲಾದರೂ ಸಣ್ಣಗೆ ಒಳ್ಳೆ ಸೀನಿಕ್ ಆಗಿರೋ ರೂಟಲ್ಲಿ ಹೋಗೋಣ. ವಾರ ಪೂರ್ತಿ ಕೆಲಸ ಮಾಡಿ ಆ ಕೆಲಸದ ಟೆನ್ಷನಲ್ಲಿ ವಾರದಲ್ಲಿ ಒಂದು ದಿನ ಈ ಥರ ಆಚೆ ಫ್ರೆಂಡ್ಸ್ ಜೊತೆ ಬಂದರೆ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ. ರೈಡು ಸೋಲೋನು ಹೋಗ್ಬೋದು, ಫ್ಯಾಮಿಲಿ ಜೊತೆ ಹೋಗ್ಬೋದು, ಕಪಲ್ಸ್ ಹೋಗ್ಬೋದು. ಬಟ್ ಫ್ರೆಂಡ್ಸ್ ಜೊತೆ ಹೋಗ್ತೀವಲ್ಲ, ಆ ರೈಡ್ ತುಂಬ ಮೆಮೊರಬಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗನ್ಸೋ ಥರ ಫುಟೇಜ್ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ.